ಸುಮ್ಮನಿರೋಕ್ಕಾಗ್ತಾ ಇರಲಿಲ್ವ ಮತ್ತು ನಿನಗೆ ಎಂಥ ಕೆಲಸ ಮಾಡಿದೀಯಾ ನೋಡು. ಅವ್ರ ಎದುರಿಗೆಲ್ಲ ನಮಗೆ ಮರ್ಯಾದೆ ಹೋದಂಗಾಯ್ತು. ಸುಮ್ಮನೆ ಇದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನಾವು ಕೇಳಕ್ಕೆ ಹೋಗಿದ್ಕೆ ನೀನು ಎಷ್ಟು ಸುಳ್ಳು ಹೇಳ್ತೀಯ, ನಿಂದೆ ತಪ್ಪೋದ್ರಾಗೆ. ಇವಾಗ ನೋಡು, ನಾವು ಕೇಳಕ್ಕೆ ಹೋಗಿದ್ಕೆ ಅವರು ಫೋನ್ನಾಗೆಲ್ಲ ನಾನು ತೋರಿಸಿದ್ರು, ನಿನ್ನ ಮಗಳು ಹಿಂಗೆ ಮಾಡಿದಾಳೆ ಅಂತೇಳಿ ಎಲ್ಲ ತೋರಿಸಿದ್ರು. ಇವಾಗ ನಾನೇನು ಮಾತಾಡೋಕ್ಕಾಗಲಿಲ್ಲ. ನಾನು ನಿಮ್ಮಮ್ಮಯ್ಯ ಬಾಯಿ ಮುಚ್ಕೊಂಡು ಅದೇ ಬಂದ್ವಿ. ಇನ್ನು ಸುಳ್ಳು ಬೇರೆ ಹೇಳ್ತಾ ಇದೆಯಾ ನಮ್ಮ ತಪ್ಪಂದು, ನಾನೇನು ಮಾಡಿಲ್ಲ ಅಂತ ಹೇಳಿ. ಸುಮ್ಮನಿರಪ್ಪ ಅಂತ ಅವರು ಸುಮ್ಮನೆ ಇಲ್ಲದೆಲ್ಲ ಹುಟ್ಟಿಸ್ಕೊಂಡು ಮಾತಾಡ್ತಾರೆ. ಅವರು ಒಳ್ಳೆಯವರಲ್ಲ. ನಾನೇನೋ 2 ದಿವಸ ಇರೋದಕ್ಕೆ ಎಷ್ಟು ಇದನ್ನು ಮಾಡೋರು ಗೊತ್ತಾ, ಎಷ್ಟು ಕೇಣಿ ಕಿತಾಪತಿ ಮಾಡೋಳು ಅವಳು ಧನುಷ. ಅದಕ್ಕೆ ಮತ್ತೆ ಅವಳಿಗೆ ಸರಿಯಾಗಿ ಮಾಡ್ಬೇಕಂತ ನಾನು ಮಾಡಿ ಬಂದಿರೋ. ಅದ್ರಾಗೆ ಎಲ್ಲ ಜೊತೆಯಾಗಿ ಬಂದವ್ರಿ ನಿಮ್ಮ ಅತ್ತೆಯರೂ ಎಲ್ಲನ. ನೀವು ಸುಮ್ಮನೆ ಇದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲಮ್ಮ. ನೋಡಿ ಇವಾಗ ನಾವೆಲ್ಲರ ತಗೊಂಡು ಸುಮ್ಮನೆ ಮರ್ಯಾದೆ ಕಳ್ಕೊಳಂಗಾತು. ನಾವೇನೋ ದೊಡ್ಡದಾಗೆ ಕೇಳೋಕೆ ಹೋದ್ವಿ, ನನ್ನ ಮಗಳು ಏನೂ ತಪ್ಪು ಮಾಡಿಲ್ಲ, ನೀನು ಹೆಂಗಂದೆ ಹೆಂಗೆ ಮಾಡಿದೆ, ನನ್ನ ಮಗಳಿಗೆ ಯಾಕೆ ಹಂಗೆ ಬೈದೆ ಅಂತೇಳಿ ನಾನು ಕೇಳೋಣ ಅಂತ ಹೋಗಿದ್ದಕ್ಕೆ ಅವಳು ಬಾಯಿಗೆ ಬಂದಂಗೆ ಮಾತಾಡಿದ್ಲು. ನನ್ನ ಹೋಗು, ನಿನ್ನ ಮಗಳು ಮಾಡಿರೋದು ತಪ್ಪು ಏನು ಗೊತ್ತಿಲ್ದಲ್ಲ ಇಲ್ಲಿ ಮಾತಾಡೋಕೆ ಬಂದಿದೀಯಾ ಅಂತೇಳಿ ನನ್ನ ಬಾಯಿಗೆ ಬಂದಂಗೆ ಮಾತಾಡಿಳು. ಬಾಯಿಗೆ ಬಂದಂಗೆ ಬೈಲು ಗೊತ್ತೇ. ನನಗೇನು ಇವಾಗ ಮಾತಾಡೋಕ್ಕೆ ಮಕನೇ ಇಲ್ಲ. ಅದಕ್ಕೆ ಅದೇ ಬಂದುಬಿಟ್ಟೆ, ಏನು ಮಾತಾಡೋಕೆ ಹೋಗಲಿಲ್ಲ. ನಮಗೇನು ಮಾತಾಡ್ಬೇಕು ಅಂಬೋದೇ ಗೊತ್ತಾಗಲಿಲ್ಲ. ಅಯ್ಯೋ ಅವಳಿಗೆ ಎಷ್ಟಿಷ್ಟು ಜಂಬ ಇಲ್ಲ ಬಿಡು. ಸುಮ್ಮನೆ ನಮ್ಮ ಮೇಲೆ ಇಲ್ಲದೆಲ್ಲನ ಮಾತಾಡ್ತಾಳೆ. ಅದಕ್ಕೆ ಮತ್ತೆ ಅವಳು ಸರಿಯಾಗಿ ಮಾಡಿರೋದು ಯಾವುದೋ ದ್ವೇಷ ಇಕ್ಕೊಂಡಂಗೆ ಮಾಡಿರೋದು ಹಿಂಗೆ ಮುತ್ತು. ಹೂನಮ್ಮ, ನನಗೆ ಅವಳನ್ನ ಕಂಡ್ರೆ ಆಗಲ್ಲ. ಇಲ್ಲ ಸಲ್ಲದೆಲ್ಲನ ನಮ್ಮ ಮೇಲೆ ಸುಮ್ಮನೆ ಮಾತಾಡೋದು ಹೇಳೋದು ಅವರು ಇರೋ ಹತ್ರ ಅದೆಲ್ಲ ನಾನು ನೋಡಿದ್ದೀನಿ. ಅವಳು ಬಂಡವಾಳ ಎಲ್ಲನ ನನಗೆ ಗೊತ್ತೈತಿ. ಅದಕ್ಕೇ ನಾನು ಹಂಗೆ ಮಾಡಿದ್ದು. ಸುಮ್ಮನಿರು, ನಾನು ಅವಳಿಗೆ ಸರಿಯಾಗಿ ಮಾಡಿದ್ದೀನಿ. ನನಗೆ ಭಾಳ ದ್ವೇಷ ಇತ್ತು ಅವಳ ಮೇಲೆ, ಅದಕ್ಕೆ ಹಂಗೆ ಮಾಡಿದ್ದು. ಹೇಳಮ್ಮ ಮತ್ತೆ ಹಂಗೆ ಮಾಡಿದ್ದೆ ಕಣಪ್ಪ ಅಂತೇಳಿ. ನಮ್ಮ ತಗಂಗೆ ಏನು ಮಾಡೇ ಇಲ್ಲ, ನಾನು ಏನು ಮಾಡಿಲ್ಲ ಕಣಪ್ಪ. ಅವ್ರು ಸುಮ್ಮನೆ ನನ್ನ ಮನೆಯಿಂದ ಹಸಿ ಕಳಿಸಿರು ಅಂತ ಹೇಳಿದೆ. ನಾವು ಹೋಗಿ ಕೇಳಿದ್ಕೆ ಹಿಂಗೆ ಮಾಡ್ಯವಳೆ ಅಂತ ಹೇಳಿದ್ರು. ಅವಾಗ ನಾವೇನು ಮಾತಾಡೋಕ್ಕಾಗಲಿಲ್ಲ ಮುಂದಕ್ಕೆ. ಅದಕ್ಕೆ ಅದೇ ಬಂದ್ವಿ, ಮಾತಾಡೋಕೆ ಮಕ್ಕಿಲ್ಲದಕ್ಕೆ. ಸುಮ್ಮನೆ ಹೋಗಿ ನಮ್ಮ ಮರ್ಯಾದೆ ನಾವು ತಕ್ಕೊಂಡು ನಮ್ಗೊಂಥರ ಮಕ್ಕೊಯ್ದಂಗಾತು. ಅದೇ ಬಂದ್ವಿ. ಹೋಗತ್ತ ನೀನು ಇಲ್ಲೇ ಹೇಳಿದರೆ ನಾವು ಹೋಗ್ತಿರ್ಲಿಲ್ಲ, ನಾವು ಕೇಳ್ತಾನೂ ಇರಲಿಲ್ಲ. ನಾವು ಹಂಗಂದಿದ್ರೆ ಹೋಗ್ತಾನೆ ಇರಲಿಲ್ಲ. ನಾನು ಏನಂಗೆ ಅವಳ ಮೇಲೆ ಜೋರು ಮಾಡಿದೆ. ಏನೇ ನನ್ನ ಮಗಳು ಏನು ಮಾಡಿದ್ಲು ಅಂತೇಳಿ ನಾನು ಜೋರು ಮಾಡ್ಕೊಂಡು ಹೋದೆ. ಅವಳು ಫೋನ್ನ ತೋರಿಸಿದ್ಕೆ ನಾನು ಬಾಯಿ ಮಿಚ್ಕೊಂಡು ಸುಮ್ಮನಾತ್. ನಾನು ಮಾತಾಡೋಕೆ ಬಾಯೇ ಬರಲಿಲ್ಲ. ನಾನು ಹಂಗೆ ಜೋರು ಮಾಡ್ಕೊಂಡು ಹೋದವಳು ಇವಾಗ ಸುಮ್ಮನೆ ಬಂದಂಗೆ ಆತ ಅವಳ್ತಾಗೆ ಹೊನ್ನಿಸ್ಕೊಂಡು. ನೋಡಮ್ಮ ಇದಕ್ಕೆ ಮಾತಾಡು, ನಿನ್ನ ಮಗಳು ಏನೂ ಮಾಡೇ ಇಲ್ಲ, ಏನೂ ತಪ್ಪು ಮಾಡೇ ಇಲ್ಲ ಅಂತೀಯಲ್ಲ, ಇನ್ನು ನೋಡಿ ಆಮೇಲೆ ಮಾತಾಡು ಅಂತ ಬಾಯಿಗೆ ಬಂದಂಗೆ ಮಾತಾಡಿರಿ ಎಲ್ಲನ. ಅವ್ರು ಬೇರೆ ನಿಮ್ಮ ಅತ್ತೆ ಅವರು ಜೊತೆಯಾಗಿ ಬಂದವ್ರಿ. ಎಲ್ಲ ಅವಳ ಮುಂದೂ ನಾನು ಏನು ಮಾತಾಡೋಕ್ಕಾಗಲಿಲ್ಲ. ನನಗೆ ಮಕ್ಕ ಹೊಡ್ದಂಗಾತು. ಹೋಗು. ನೀವು ಮಾಡೋದೆಲ್ಲ ಬರೀ ಇಂಥದ್ದೇ. ನೀವಿಬ್ಬರು ಸೇರ್ಕೊಂಡು ಬರೀ ನಮ್ಮ ಮರ್ಯಾದೆ ತೆಗಿತೀರ. ಸುಮ್ಮನಿರಾಮು. ಅವರು ಇವಾಗ ನಮಗೆ ಹಿಂಗೆ ಆಗಿರೋದಕ್ಕೆ ಅದನ್ನೇ ಒಂದು ಇವಾಗ ತಗೊಬಿಟ್ಟು ನಿಮ್ಮನ್ನೆಲ್ಲನ ಹೆಂಗೆ ಬೇಕಂಗೆ ಮಾತಾಡ್ತಾರೆ. ಏನು ಇದೊಂದಿಷ್ಟ ಆಗಿರೋದಕ್ಕೆ ಅವ್ರಿಗೆ ಅದೇ ಏನೋ ಒಂಥರ ಸಿಕ್ಕಂಗೆ ಆಗ್ಬಿಟ್ಟೈತೆ. ಏನೋ ಸಿಕ್ಕೈತೆ ಏನಂದ್ರು ಅನ್ನಿಸ್ಕೊಂತಾರೆ ಅವ್ಳಿಗೆ ಹಂಗೆ ಆಗಿರೋದಕ್ಕೆ ಅಂತೇಳಿ. ನನ್ನ ಮೇಲಂತೂ ಅವರು ಎಷ್ಟು ಇದನ್ನು ಮಾಡ್ತಾರೆ ಗೊತ್ತೇ. ನಾನೇನೇನು ಹೆದರಿಕೆಮ್ಮಕ್ಕೆ ಹೋಗಲ್ಲ. ಆಗಿದ್ರೆ ನಾನು ಅನುಭವಿಸ್ತೀನಿ, ನನಗೆ ತೊಂದರೆ ಆಗೈತೆ, ನಾನು ಹಿಂಗೆ ಅನುಭವಿಸ್ಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತೆ. ಅವ್ರು ಇದಕ್ಕೆ ಅವ್ರು ಸಿಕ್ಕಿರೋದಕ್ಕೆ ಬೆಲ್ಲ ಸಿಕ್ಕಂಗೆ ಆಗ್ಬಿಟ್ಟೈತೆ. ಏನೋ ಒಂಥರ ಇದನ್ನೇ ದೊಡ್ಡದಾಗೆ ತಗೊಂಡು ದೊಡ್ಡದಾಗಿ ಏನೋ ಒಂದು ಮ್ಯಾಟ್ರ್ ಥರ ಮಾಡ್ತಾ ಇದ್ದಾರೆ ಇವರೆಲ್ಲನ. ನಾನು ನಾಳೆ ನೋಡ್ತಾ ಇದ್ದೀನಿ ಇವ್ರನ್ನೆಲ್ಲನ. ನಿಮ್ಮ ಬಗ್ಗೆನೂ ಹಂಗೆ ಮಾತಾಡ್ತಾ ಇದ್ದಾರೆ, ನಮ್ಮ ಬಗ್ಗೆನೂ ಹಂಗೆ ಮಾತಾಡ್ತಾ ಇದ್ದಾರೆ. ನಂಬಲ್ಲ ಕಣೆ, ನಮ್ಮ ನಂಬ್ತಾರೆ. ಅಪ್ಪಯ್ಯಮ್ಮಯ್ಯ ಎಂತ ಬುದ್ಧಿ ಕಲಿಸಿವ್ರೆ ಅಂತೇಳಿ ನಿಮ್ಮ ಅತ್ತೆಯರಾಗಲಿ ಅವರಾಗಲಿ ನಿಮ್ಮ ದಡಪ್ಪ ದೊಡಮ್ಮ ಎಲ್ಲರೂ ನಮ್ಮ ನಂಬ್ತಾರೆ. ನೀನು ನಂಬಲ್ಲ, ನಮ್ಮ ನಂಬ್ತಾರೆ ಎಲ್ಲರೂ. ನಾವು ಅವ್ರ ತಾಗೆ ಅನ್ನಿಸ್ಕೊಂಬದತ್ತೈತಿ. ನಿಮ್ಮಪ್ಪ ನಿಮ್ಮಮ್ಮಯ್ಯ ನೀವು ಸರಿಯಾಗಿದ್ದಿದ್ರೆ ಅವ್ರ ಮಕ್ಕಳೂ ಸರಿಯಾಗಿರೋರು ಅಂತ ಮಾತಾಡ್ತಾರೆ ಗೊತ್ತೇ ಎಲ್ಲಾನ. ನಿಮ್ಮ ಅತ್ತೆಯರಂತೂ ಬೈಕ್ ಬಂದಂಗೆ ಮಾತಾಡ್ತಾರೆ. ನಿಮ್ಮ ಅಜ್ಜಿ ನಿಮ್ಮ ತಾತನೂ ಹಂಗೆ, ಅವರು ಅಂತಾರೆ. ಅವ್ರ ತಾಗೂ ಅನ್ನಿಸ್ಕೋಬೇಕು ನಾವು. ಇವರಿಬ್ಬರಿಂದ ನನಗೆ ಮರ್ಯಾದೆ ಇಲ್ತಾಗ. ಇವರಿಂದ ನಾನು ಮರ್ಯಾದೆ ಕಳ್ಕೊಳಂಗಾತು. ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ ಅಂತ. ಇವರು ಏನೋ ಅಂದ್ಕೊಂಡಿದ್ದೆ, ಏನು ಓದಲಿಲ್ಲ ಅಂದ್ರೂ ಪರವಾಗಿಲ್ಲ ಬಿಡು, ಯಾತ್ರಾಗನ ಆಯ್ತು, ನನ್ನ ಮಕ್ಕಳು ಚೆನ್ನಾಗಿದ್ರೆ ಸಾಕು ಅಂತ ನಾನು ಆಸೆ ಪಡ್ತಿದ್ದೆ. ಆದರೆ ಇವರು ಇಲ್ಲದ ನನ್ನ ಮರ್ಯಾದೆ ತೆಗೆದ್ಬಿಟ್ರು ಹೋಗತ್ಲಾಗಿ. ನಮಗೆ ಇವಾಗ ಊರಾಗ ಮಕ ಎತ್ಕೊಂಡು ಓಡಾಡೋಕೆ ಮಕ್ಕಿಲ್ಲ ನಮಗೆ, ಹಂಗೆ ಮಾಡಿಬಿಟ್ರು ಹೋಗತ್ತ. ನೀವು ಏನು ತಿಳ್ಕೊಂಬಲ್ಲಿ ಸುಮ್ಮನೆ ಬೈಯಕ್ಕೆ ಹೋಗಿದ್ರಲ್ಲ, ಸುಮ್ಮನೆ ಇದ್ರೂ ಇರ್ಬೋದಾಯ್ತು ಪದ್ಮ. ಇವಳ್ದೇ ತಪ್ಪು ಪಾಪ. ತಗೊಂಡೋಗಿ ಅಲ್ಲೆಲ್ಲ ಇಕ್ಕೋದು, ಅಜ್ಜಿ ಅಂತ ಮಾತಾಡೋದು ಎಲ್ಲನ ನೋಡ್ಕೊಂಡವ್ರೆ. ನೋಡ್ಕೊಂಡು ಅವರು ಅದಕ್ಕೆ ಮಾತಾಡಿರೋದು, ಸುಮ್ಮನೆ ಮಾತಾಡಿಲ್ಲ ಅವರು. ಏನು ಮಾಡೋದು ಇವಳು ಹಂಗಂತ ಹೇಳಿಲ್ಲ ರೀತಾಕ. ಬಂದು ನಮ್ಮ ತಗೆ ನಾಟಕ ಆಡಿದ್ಲು. ಹೆಂಗೆ ನಾನೇನು ಮಾಡೇ ಇಲ್ಲ ಕಣಪ್ಪ, ನಾನೇನು ಒಂದೇ ಇಲ್ಲ ಕಣಪ್ಪ, ಸುಮ್ಮನೆ ನನ್ನ ಮೇಲೆ ಹಿಂಗೆಲ್ಲ ಮಾತಾಡ್ತಾರೆ ಅಂತ ಹೇಳಿ ಇಲ್ಲದ್ದೆಲ್ಲನ ಹೇಳು. ಇವರಪ್ಪ ಎಬ್ಬಿಡು, ನನ್ನ ಮಗಳದ್ದು ಏನು ತಪ್ಪಿಲ್ಲ ಅಂದಮೇಲೆ ಅವ್ರು ಯಾಕೆ ಹಂಗೆ ಮಾತಾಡಬೇಕು ಅಂತ ನಾವು ಜೋರು ಮಾಡೋಕೆ ಹೋದ್ವಿ. ಅವ್ರ ಮೇಲೆ ಜೋರು ಮಾಡೋಕೆ ಹೋಗಿ ಇವಾಗ ನಾವು ಮಕ್ಕ ಉಳಿಸ್ಕೊಂಡು ಬಂದಂಗಾತು ಇವರಿಂದಲ್ಲ. ಹೋಗು, ನಮ್ಗಂತೂ ಬರೇ ಇದೆ ರೀತಕ್ಕ, ಇವರಿಂದ ನಮ್ಮ ಮರ್ಯಾದಿಲ್ಲ. ಸುಮ್ಮನಿರ ಮತ್ತ. ನನಗೆ ಅವಳು ಕಂಡ್ರೆ ಆಗಲ್ಲ. ಅವಳ ಮೇಲೆ ಬೊಲ್ಸಿಟ್ಟೈತೆ. ಇನ್ನೂ ಸರಿಯಾಗಿ ಮಾಡ್ತೀನಿ ನೋಡು ಅವಳಿಗೆ. ಅವಳು ಎಂಥವಳು ಹಿಂಗೆ ಮಾಡಿದಾಳೆ ಅಂತಂದ್ರೆ ನಾನು ಇನ್ನೂ ಅವಳನ್ನ ಬಿಡಲ್ಲ, ಸರಿಯಾಗಿ ಮಾಡ್ತೀನಿ ತಾಡಿ. ನೋಡು ಅವಳು ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ.
ಏಯ್ ಸುಮ್ಮನಿರು. ಈಗ ಸುಮ್ಮನೆ ಯಾಕೆ ಗಲಾಟೆ ಮಾಡ್ಕೊಂಬಕ್ಕೆ ಹೋಗ್ತೀರಮ್ಮ? ನಿಮ್ಮ ಪಾಟಿಗೆ ನೀವಿದ್ರೆ ಯಾವುದೂ ಇರಲ್ಲ. ಈಗ ಇಷ್ಟ ಇದ್ದರೆ ಮಾತಾಡಿಸ್ರಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸುಮ್ಮನಿರಿ. ನಿಮ್ಮ ಜೀವನ ನೀವು ಮಾಡಿರಿ, ಅವ್ರ ಜೀವನ ಅವ್ರು ಮಾಡ್ತಾರೆ. ನಿಮ್ಮ ಪಾಡಿಗೆ ನೀವಿರಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂತೀರ? ಸುಮ್ಮನೆ ಅಂತೆಗ ಇಷ್ಟಿಲ್ದ್ರೆ ಸುಮ್ಮನೆ ಇದ್ಬಿಡ್ರಿ. ನಿಮ್ಮ ಅಪ್ಪ ನಿಮ್ಮ ಅಮ್ಮಗೂ ಮರ್ಯಾದಿರಲ್ಲ. ಮತ್ತು ಇವರಿಂದ ನಮಗೂ ಇಲ್ಲ ರೀ ತಾಕ ಹೇಳ್ಬೇಕಂದ್ರೆ. ಇವಾಗ ನೋಡ ಆಲೋಸ್ಮಕ್ಕ ಎಲ್ಲರ ತಗೋ ನಾವು ಅನ್ನಿಸ್ಕೊಂಬಂದಂಗೆ ಆಯ್ತು. ಸುಮ್ಮನೆ ಇವರಿಂದಾನ ನಾವು ಬಿಡು. ನಮ್ಮ ಮಕ್ಕಳು ಹೆಂಗ ಚೆನ್ನಾಗಿದ್ರೆ ಸಾಕಿದಾರೆ. ಇಬ್ರು ಹೆಣ್ಮಕ್ಳು ಅಂತಾರೆ, ನಮ್ಮನ್ನು ಬರೀ ಹೆಣ್ಮಕ್ಳು ಅಂತಾರೆ. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ನಾವು ಇವ್ರಿಗಾಗಿ ಕಷ್ಟಪಡ್ತೀವಿ, ಆದರೆ ಇವರು ನಮ್ಮ ಮರ್ಯಾದೆನೇ ತೆಗಿತಾರೆ ರೀ ತಾಕ. ನೋಡಿ ಹಿಂಗೆ ಮಾಡಿದ್ರೆ ಹೆಂಗೆ? ಇವಳು ಹೇಳ್ಬೇಕಾ ನಮ್ಮ ತಗೆ ಹಿಂಗೆ ಮಾಡಿದೀನಿ ಕಣಪ್ಪ ಅಂತ. ಇವಳದೇ ತಪ್ಪು. ಅಲ್ಲಿ ಫೋನ್ನಾಗೆಲ್ಲ ನೋಡಿದ್ರೆ ಗೊತ್ತಾಗ್ತೈತಿ. ನಿಂದೇ ತಪ್ಪು ಅಂತ ಗೊತ್ತಾಗ್ತೈತಿ. ಈಗ ಅವ್ರೇನೇನು ಸುಮ್ಮನೆ ಹೇಳಿಲ್ಲಲ್ಲ, ಸಾಕ್ಷಿ ಐತೆ ಅವ್ರ ತಾಯಿ. ಅದಕ್ಕೆ ಅವ್ರಂಗೆ ಮಾತಾಡೋದು. ಅವಳು ಎಂತಾಳವಳು? ಅವ್ರ ಅಮ್ಮಗಿನ ಬುದ್ಧಿ ಐತಿ. ನೋಡಕ್ಕೆ ಮಾತ್ರ ಏನೋ ತಿಳಿಯಲ್ಲ, ಏನೋ ಗೊತ್ತಾಗಲ್ಲ ಅಮ್ಮಂಗಿರ್ತಾಳೆ. ಎಲ್ಲ ಬುದ್ಧಿ ಐತೆ ಅವ್ರ ತಾಯಿ. ಇವ್ರು ಬರೇ ದಡ 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 ದನ ಕಾಯ್ತಾರೆ. ಬುದ್ಧಿ ಇಲ್ಲ. ಸುಮ್ಮನೆ ಏನೋ ಬುದ್ಧಿ ಐತೆ ಎಂಬ ಥರ ತೋರಿಸ್ಕೊಂತಾರೆ ಅಷ್ಟೇ. ಇವ್ರಿಗೆ ಬುದ್ಧಿ ಇಲ್ಲ. ಬುದ್ಧಿ ಇರೋರಾಗಿದ್ರೆ ಇವ್ರಿಗೆ ಮಾಡ್ತಿರ್ಲಿಲ್ಲ. ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಕಾಣ್ದಿಲ್ದಾರಿಗೆ ಬಂದು ಏನು ಹೇಳಿದ್ರು ನಂಬ್ತಾರೆ. ಅವ್ರ ತಾಗೆ ನೀನು ಹಂಗೆ ಹೇಳ್ಬಾರ್ದಾಗಿತ್ತು. ಈಗಳಮ್ಮ ಹಿಂಗೆ ಮಾಡಿದೆ, ಹಿಂಗೆ ಆಯ್ತು ಅಂತೇಳಿ ಹೇಳಿದರೆ ಸುಮ್ಮನೆ ಆಗಾರು. ಅವ್ರು ಕಾಣ್ದಿಲ್ದಾರು ಪಾಪ ನೋಡು ನಮ್ಮ ಹುಡುಗರ ಮೇಲೆ ಸುಮ್ಮನೆ ಹಿಂಗೆ ಮಾಡಿರಲ್ಲ ಅಂಬ ಒಂದು ಸಿಟ್ಟಿಗೆ ಅವ್ರು ಹೋಗಿ ಮಾತಾಡ್ಯವ್ರೆ. ಇವಾಗ ನೋಡು ಅವ್ರವರು ಜಗಳ ಮಾಡ್ಕೊಳಂಗಾಯ್ತು. ಸುಮ್ಮನೆ ಅವರು ಹೆಂಗ ಚೆನ್ನಾಗಿರ್ತಾರೆ. ನಿಮ್ಮ ಅಪ್ಪ ನಿಮ್ಮಮ್ಮ ಚೆನ್ನಾಗಿರ್ಬೇಕಪ್ಪ ಎಲ್ಲರ ತಗೊಂಡು ಅಂತಾರೆ. ನೀವು ಇಲ್ಲೂ ತಂದಿಕ್ತೀರ, ಅವ್ರು ಹೋಗಿ ಅವ್ರ ತಗೊಂಡು ನೀವು ಅವ್ರ ತಗ ಗುದ್ದಾಡ್ದಂಗೆ ಆಗುತ್ತೆ. ಇದೆಲ್ಲ ಯಾಕೆ ಬೇಕಮ್ಮತ್ತ? ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಎಲ್ಲರ ತಗೋ ಚೆನ್ನಾಗಿದ್ದಿದ್ರೆ ಯಾವುದು ಇರ್ತಿರ್ಲಿಲ್ಲ ಅತ್ತ. ಸುಮ್ಮನೆ ಗುದ್ದಾಡ್ಕೊಂಡು ಯಾಕೆ ಇದು ಮಾಡ್ಕೊಂಬಕ್ಕೆ ಹೋಗ್ತೀರಾ ಸ್ವಾತಿ ಮುತ್ತು? ಇದಾರಿಬ್ರು ಹೆಣ್ಮಕ್ಳು ಎಂಥ ಜನಕ್ಕೆ ಗೌರವಾಗಿ ಇತ್ಕೊಂಡು ಚೆನ್ನಾಗಿತ್ಕೊಂಡು ಹೋಗ್ಬೇಕು ಕಣಮ್ಮ. ಸುಮ್ಮನೆ ನೀವು ಹೆಣ್ಮಕ್ಳು ಹೋಗ ಬರೋರ ಮನೆ ನೀವು ಎಲ್ಲ ಚೆನ್ನಾಗಿರಬೇಕು. ಎಲ್ಲರ ತಗು ಚೆನ್ನಾಗಿದ್ರೆ ಈಗಳಪ್ಪ ಒಳ್ಳೆ ಹುಡುಗಿಯರು ಅಂತ ನಾಳೆ ದಿನ ಯಾರಾನ ಒಳ್ಳೆ ಗಂಡುಗಳು ಬಂದಾಗ ಯಾರಾನ ಹೇಳ್ತಾರೆ. ಇಲ್ಲ ಅಂತಂದರೆ ಹುಡುಗಿ ಹಂಗೆ ಹುಡುಗರು ಒಳ್ಳೆವಲ್ಲ ಕ್ಯಾತೆವು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಹಂಗಿರ್ಬೇಕು ಕಣಮ್ಮ ನೀವಿಬ್ರು. ಅಯ್ಯೋ ನಮಗೇನೇನು ಯಾರೇನು ಅಂತ ಬರೋದು ಬೇಡ ಹೇಳು. ನಮ್ಮನ್ನು ತಿಳ್ಕೊಂಡಿರೋರು ಅವ್ರಿಗಿರ್ತಾರೆ ನಮ್ಗಿರ್ತಾರೆ ಬಿಡು ರೈತಕ್ಕ. ಈಗ ಅವಳೆ ಅಂದ್ಕೊಂಡಿರ್ಬೋದು ನಾವೇ ಚೆನ್ನಾಗಿರೋದು, ನಾವೇ ಇದಾಗಿರ್ಬೋದು ಅಂತ ಅವಳು ಅಂದ್ಕೊಂಡಿರ್ಬೋದು. ನಮಗೂ ನಮ್ಮ ಮನೆ ಬರ್ದಾಗಿದ್ದಂಗೆ ಆಗುತ್ತೆ. ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅವಳು ಏನು ಮಾಡ್ತಾಳೆ ನೋಡೇ ಬಿಡೋಣ. ನೀನು ಅವ್ರಿಗೆ ಹೆದರಿಕೆಂಡು ನಾವು ಕಾಪ ಮಾಡೋಕ್ಕಾಗುತ್ತೆ? ಹೆದರಿಕೆಂಡಲ್ಲ ಕಣೆ ಹೇಳೋದು. ಸುಮ್ಮನೆ ನಿನ್ನ ಪಾಡಿಗೆ ನೀನಿರು. ಸುಮ್ಮನೆ ಯಾಕೆ ಓಟೋನು ಅವ್ರು ತಗೊಂಡು ನಂಬೋದು ಬೇಡ, ಅನ್ನಿಸ್ಕೊಂಬೋದು ಬೇಡ. ನಮ್ಮ ಪಾಡಿಗೆ ನಾವಿದ್ರೆ ಅವ್ರು ಯಾಕೆ ಅಂಬ್ತಾರೆ ನಮ್ಮನ್ನ? ಅವ್ರು ಅಂಬಲ್ಲ. ಸುಮ್ಮನೆ ಇರಬೇಕು. ಇವಾಗ ನಿನಗೆ ಇಷ್ಟಿಲ್ವಾ ಮಾತಾಡ್ಸೋಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು. ಏನು ಅನ್ಕೊಟ್ಟನು ಸವಸಲ್ಲ ಅಂತೇಳಿ ಸುಮ್ಮನೆ ಇದ್ಬಿಡು. ಯಾಕೆ ಮಾತಾಡ್ಸೋಕೆ ಹೋಗ್ಬೇಡ ನೀನು. ಹೇಳಿದ್ ಕೇಳಲ್ಲ. ನನಗೆ ನಾವು ಬೋಲ್ ಬೇಜಾರಾಗ್ಬಿಡ್ತು ಈ ಹುಡುಗಿಯವರಿಂದಾನ. ಸಾಕತ್ತು ಅಂತಾರೆ ಮನಸ್ಸಿಗೆ. ಬೋಲ್ ಬೇಜಾರಾಗ್ಬಿಡ್ತು ಕಣ್ರಿ ತಮ್ಮ. ನಿಮ್ಮ ಅಪ್ಪಯ್ಯ ಬೇಜಾರ ಮಾಡ್ಕೊಂಡು ಈಗ ನಾಲ್ರ ಮುಂದೆ ತಲೆ ಎತ್ಕೊಂಡು ಓಡಾಡ್ತಾ ಇದ್ದ ಮನುಷ್ಯ ನಿಮ್ಮಿಂದ ತಲೆ ತಗ್ಸಂಗಾತು. ಎಂಥ ಕೆಲಸ ಮಾಡಿದ್ರಿ? ಹೋಗಿ ನಮಗೂ ಬೋಲ್ ಬೇಜಾರಾಯ್ತು. ಯಪ್ಪ ಇವರಿಂದ ನಮಗೆ ಮರ್ಯಾದಿಲ್ದಂಗೆ ಆತಪ್ಪ. ಇವ್ರು ಎಂಥ ಹೆಣ್ಮಕ್ಳಪ್ಪ, ಇವರೆಂಥ ಬಾಜಾರೆ ನೋಡಿ. ಎಲ್ಲ ನೋಡಿರಿ ಆಸೆಲಿ ಅವ್ರನ್ನೆಲ್ಲ ನಾ ಹೆಣ್ಮಕ್ಳು ಸಂತೋಷ ಆಗುತ್ತೆ. ಅದೇ ಮತ್ತೆ ಈಗ ಅರ್ಥ ಮಾಡ್ಕೊಂಡಿರ್ಬೇಕಮ್ಮ. ಯಾಕೆ ಹೇಳ್ತಾರೆ ಹೇಳಿ ನಿಮ್ಮ ಅಪ್ಪ ನಿಮ್ಮಮ್ಮ? ಎಲ್ಲ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಎಂಬ ಒಂದು ಕಾರಣಕ್ಕೋಸ್ಕರ ಹೇಳಿರೆ ನೀವು ಯಾಕಮ್ಮ ಅರ್ಥಗೆಲ್ಲ ಗುದ್ದಾಟ ಮಾಡ್ಕೊಂಡು ಎಲ್ಲರ್ತಾಗೂ ಚೆನ್ನಾಗಿರ್ಬೇಕಮ್ಮ. ನಿಮ್ಮ ಅಪ್ಪ ನಿಮ್ಮಮ್ಮ ಜಗಳ ಮಾಡ್ಕೊಂಬ್ಲಿ, ಯಾರು ಕೇಳಲ್ಲ ಬಿಡು. ಅಣ್ಣ ತಮ್ಗ ವಾರ್ಗಿತ್ತೆ ನನ್ನ ಮೇಲೆ ಗುದ್ದಾಡ್ತಾರೆ ಅಂತ ನೀವು ಇದು ಮಾಡ್ಕೊಂಬಕ್ಕೆ ಹೋದ್ರೆ ಯಾರನ್ನ ಏನಂತಾರೆ ಹೇಳ? ಹುಡುಗರಿಗೆ ಏನು ಬೇಕಪ್ಪ? ದೊಡ್ಡವ್ರು ಹೆಂಗನ ಮಾಡ್ಕೊಂಬ್ಲಿ, ಈ ಹುಡುಗರು ಸುಮ್ಮನಿರಕ್ಕಾಗಲ್ವೇ ಅಂತ ಎಲ್ಲ ಬೈಕೊಂತಾರೆ. ಬೈಕೊಂಬ್ಲಿ ಬಿಡು. ನಮ್ಗೆ ಅವ್ರನ್ನ ಕಂಡ್ರೆ ಆಗಲ್ಲ. ಅವ್ರು ಎಷ್ಟು ಇದನ್ನು ಮಾಡೋದವ್ರು ಗೊತ್ತೇ. ಅವ್ರಿಗೂ ಇರ್ಬೇಕು. ಅವಳು ಧನುಷ ಮತ್ತು ಅವಳಿಗೇನು ಬೇಕು? ಅವಳು ಸುಮ್ಮನೆ ಇರ್ಬೇಕು ತಾನೆ. ಅವಳು ಎಷ್ಟೆಲ್ಲ ಇದು ಮಾಡಿದಾಳು ಗೊತ್ತಾ ನಮ್ಮ ಮೇಲೆ? ನಮಗೂ ಎಲ್ಲ ಚೆನ್ನಾಗಿ ಗೊತ್ತೈತೆ. ಅವಳು ನಮ್ಮ ಮೇಲೆ ಎಷ್ಟೆಲ್ಲ ಕೆಣಿಕಿತಾಪತಿ ಮಾಡ್ತಾಳೆ. ಅವಳು ಕೇಳೋಳು ಒಳ್ಳೆಯಲ್ಲ. ಇವರಿಂದ ನಮಗೆ ಮರ್ಯಾದೆ ಇಲ್ದಂಗೆ ಆಯಿತು. ನನಗೂ ನಾನು ಅವರಪ್ಪ ಎಷ್ಟು ಜೋರಾಗಿ ಕೇಳೋಣ ಅಂತ ಹೋಗಿ ಸುಮ್ಮನೆ ನಮಗೆ ಮಾತಾಡೋಕೆ ಮಾಕಿಲ್ದಂಗೆ ಆಯಿತು. ಹಂಗೆ ಅನ್ನಿಸ್ಕೊಂಬಂದ್ವಿ. ಏನು ಮಾಡೋದು? ಇವರಿಂದ ನಾವು ಮಾತು ಕೇಳಂಕಾತು. ಎಲ್ಲರ ತಗೋ ನಾವು ಅನ್ನಿಸ್ಕೋಬೇಕು. ನೋಡ್ತಾ ಇರಿ, ನೆನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.